ಕರುಣಾಮಯಿ ಈ ಪದದ ಅರ್ಥವೇನು ಹೇಳಿ? ತನ್ನಲ್ಲಿರುವುದನ್ನ ಪರರಿಗೆ ಹಂಚೋದು, ತನಗೇ ಕಷ್ಟ ಇದ್ರೂ ಮತ್ತೊಬ್ಬರ ಕಣ್ಣೀರನ್ನ ಒರೆಸೋದು, ಅಸಹಾಯಕರ ನೆರವಿಗೆ ಧಾವಿಸೋದು. ಇಲ್ಲಿವರೆಗೂ ಸಾಕಷ್ಟು ಜನನಾಯಕರನ್ನ, ಸಮಾಜ ಸೇವಕರನ್ನ ಕರುಣಾಮಯಿಯಾಗಿ ನೋಡಿದ್ದೀರಿ. ಆದ್ರೆ ಇವತ್ತಿನ ಕರುಣಾಮಯಿ ಒಬ್ಬ ವ್ಯಕ್ತಿಯಲ್ಲ, ಒಂದಿಡೀ ಸಂಸ್ಥೆ. ಆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರೋ ಜನ ವಿಶೇಷ ಚೇತನರ, ವಿಕಲಾಂಗರ ಬದುಕಿಗೆ ಬೆಳಕಾಗಿ ಕಾರ್ಯನಿರ್ವಹಿಸ್ತಾ ಇರೋ ಸಮರ್ಥನಂ ಟ್ರಸ್ಟ್ ನಮ್ಮ ಇವತ್ತಿನ ಕರುಣಾಮಯಿ. ನಿಜ, ಕೋವಿಡ್ ಸಾಂಕ್ರಾಮಿಕ ಬಂದಾಗಿನಿಂದ ಎಷ್ಟೋ ಜನರ ಜೀವ ಹೋಯ್ತು, ಜೀವನವು ಬೀದಿಗೆ ಬಿತ್ತು, ತುತ್ತು ಅನ್ನಕ್ಕೂ ಪರದಾಡೋ ಸ್ಥಿತಿ ನಿರ್ಮಾಣವಾಯಿತು. ಇಂಥ ಟೈಮಲ್ಲಿ ಜನರ ಕೈ ಹಿಡಿಲೇಬೇಕು ಅಂತ ನಿರ್ಧಾರ ಮಾಡಿ ಆ ನಿಟ್ಟಿನಲ್ಲಿ ಮನಪೂರ್ವಕವಾಗಿ ಕಾರ್ಯನಿರ್ವಹಿಸದೆ ಸಮರ್ಥನಂ ಟ್ರಸ್ಟ್. ಈ ಸಮಯದಲ್ಲಿ ಆಹಾರ, ದಿನಸಿ, ದಿನಬಳಕೆ ವಸ್ತುಗಳು, ಕೋವಿಡ್ ನಿಯಂತ್ರಣಕ್ಕೆ ಅಗತ್ಯವಾಗಿ ಬೇಕಾದಂತಹ ಮಾಸ್ಕ್, ಸ್ಯಾನಿಟೈಸರ್, ಪಿಪಿಇ ಕಿಟ್, ಮೆಡಿಸಿನ್ಸ್, ಐಸಿಯು ಬೆಡ್ಸ್, ವೈದ್ಯಕೀಯ ಉಪಕರಣ, ಆಂಬ್ಯುಲೆನ್ಸ್, ವ್ಯಾಕ್ಸಿನೇಷನ್, ಚಿಕಿತ್ಸಾ ವೆಚ್ಚ ಹೀಗೆ ಅನೇಕ ಸೇವೆಗಳ ಮೂಲಕ ಲಕ್ಷಾಂತರ ಜನರಿಗೆ ನೆರವಾಗಿದೆ ಸಮರ್ಥನಂ ಟ್ರಸ್ಟ್. ಚೀಲ ಕೊಟ್ಟವ್ರೆ, ಒಟ್ನಲ್ಲಿ ಸೇರ್ತು ಇಂಥ ನಮ್ಮಂಥ ಮುದುಕರಿಗೆ, ಬಡವರಿಗೆಲ್ಲ ಒಳ್ಳೇದು ಮಾಡಲಿ. ಇನ್ನೂ ಸ್ವಲ್ಪ ಕೆಲವು ಜನ ಯಾರು ಇಲ್ಲ ಅಂತ ಓದ್ತವ್ರೆ, ಯಾರು ಅಯ್ಯೋನ್ ಬೇಡ್ದು, ಎಲ್ಲರಿಗೂ ಸಿಕ್ಕಬೇಕು. ದೇವರು ಕೊಟ್ಟವ್ರಿಗೆ ದೇವರು ಒಳ್ಳೇದು ಮಾಡಿ. ಸಮರ್ಥ ನಮ್ಮ ಕಡೆಯಿಂದ ನಮಗೆ ಕೋವಿಡ್ ಟೈಮಲ್ಲಿ ರೇಷನ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿ ಮತ್ತು ವ್ಯಾಕ್ಸಿನ್ ಹಾಕ್ಸ್ಕೊಳ್ಳೋಕ್ಕೆ ಮತ್ತು ರೇಷನ್ಗೆಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ. ಅಂದರೆ ಬೇರೆ ನಮ್ಮಂಥವ್ರಿಗೆ ತುಂಬ ಕಡಿಮೆ ಹೆಲ್ಪ್ ಮಾಡೋದು, ಆದರೆ ಸಮರ್ಥ ನಮ್ಮ ಕಡೆಯಿಂದ ಎಲ್ಲ ಥರ ಎಲ್ಲ ರೀತಿಯಲ್ಲೂ ಸಹಾಯ ಮಾಡಿದ್ದಾರೆ. ಅದು ಮನೆ ಮನೆಗೆ ಕಿಟ್ ತಲುಪಿಸಿದ್ದಾರೆ ಮತ್ತು ವ್ಯಾಕ್ಸಿನ್ ಕೂಡ ಹಾಕ್ಸಿ ಹೆಲ್ಪ್ ಮಾಡಿದ್ದಾರೆ. ಸಮರ್ಥ ನಮಗೆ ತುಂಬ ಧನ್ಯವಾದಗಳು ಹೇಳ್ತೀನಿ. ಈ ಸಮರ್ಥನಂ ಟ್ರಸ್ಟ್ ಆರಂಭ ಆಗಿದ್ದು 1997ರಲ್ಲಿ. ಮಹಂತೇಶ್ ಜಿ ಹಾಗೂ ಇವರ ಗೆಳೆಯ ನಾಗೇಶ್ ಹಾಗೂ ವಸಂತಿ ಜೊತೆ ಸೇರಿ ಕಟ್ಟಿದಂತಹ ಸಮರ್ಥನಂ ಅಂಗವಿಕಲರ ಸಂಸ್ಥೆ ಇವತ್ತು ಹೆಮ್ಮರವಾಗಿ ಬೆಳೆದಿದೆ. ಸತತ 24 ವರ್ಷಗಳಿಂದ ಭಾರತದಲ್ಲಿ ದೃಷ್ಟಿಹೀನರು, ವಿಕಲಚೇತನರು ಮತ್ತು ಅವಕಾಶ ವಂಚಿತರ ಸಬಲೀಕರಣಕ್ಕಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಪ್ರಮುಖವಾಗಿ ಈ ಸಂಸ್ಥೆ ಗುಣಮಟ್ಟದ ಶಿಕ್ಷಣ, ವಸತಿ ಸೌಲಭ್ಯ, ಪೌಷ್ಟಿಕ ಆಹಾರ, ವೃತ್ತಿಪರ ತರಬೇತಿ ಮತ್ತು ಪುನರ್ವಸತಿ ಸೌಲಭ್ಯ ಒದಗಿಸುವ ಮೂಲಕ ವಿಕಲಚೇತನರ ವೈಯಕ್ತಿಕ ಸ್ವಾವಲಂಬನೆ ಸಾಧಿಸದೆ ಸಮರ್ಥನಂ. 24 ವರ್ಷಗಳಿಂದ ಈ ಸಂಸ್ಥೆ ವಿಕಲಚೇತನರ ಎಲ್ಲ ರಂಗದ ಅಭಿವೃದ್ಧಿಗೆ ಕೆಲಸ ಮಾಡ್ತಾ ಬರ್ತಾ ಇದೆ. ಮುಖ್ಯ ಉದ್ದೇಶ ಇಷ್ಟೇ, ವಿಕಲಚೇತನರು ಸಮಾಜದ ಮುಖ್ಯವಾಹಿನಿಯಲ್ಲಿ ಬರಬೇಕು, ಎಲ್ಲರಂತೆ ಸ್ವಾವಲಂಬಿಗಳಾಗಬೇಕು. ಮತ್ತು ಇನ್ನೊಂದು ಬಹಳ ನಮ್ಮ ಒಂದು ಮುಖ್ಯ ಗುರಿ ಏನಪ್ಪ ಅಂದರೆ ಅವ್ರನ್ನ ಟ್ಯಾಕ್ಸ್ ಪೇಯರ್ಸ್ ಮಾಡಬೇಕು. ಹೀಗೆ ಅಂಗವಿಕಲರ ಕಲ್ಯಾಣಕ್ಕಾಗಿಯೇ ಪಣತೊಟ್ಟಿರೋ ಸಮರ್ಥನಂ ಟ್ರಸ್ಟ್ ಈ ಕೋವಿಡ್ ಸಂದರ್ಭದಲ್ಲಿ ನೂರಾರು ಸಾವಿರಾರು ಜನರಿಗೆ ನೆರವನ್ನ ನೀಡಿದೆ. ಹಲವಾರು ರೀತಿಯಲ್ಲಿ ನೆರವಾಗುವ ಮೂಲಕ ನೊಂದವರ ಕಣ್ಣೀರನ್ನ ಒರೆಸಿದೆ. ನಾನು ಸಮರ್ಥನಂ ಸಂಸ್ಥೆಯಲ್ಲಿ 3 ವರ್ಷದಿಂದ ಕೆಲಸ ಮಾಡ್ಕೊಂಡಿದ್ದೀನಿ. ಅದರಲ್ಲೂ ಈ ಕೋವಿಡ್-19 ಬಂದಾಗಿಂದ ನಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕಂದ್ಬಿಟ್ಟು ನಾವೇ ಮನೆಗೆ ಹೋಗಿ ಅವ್ರಿಗೆ ಏನು ಬೇಕೋ ಕಿಟ್ಟು, ದಿನಸಿ ಕಿಟ್ ಕೊಡ್ತಾಯಿದ್ದೀವಿ. ಆದರೂ ಅವ್ರಿಗೆ ಮೆಡಿಕಲ್ ಕಿಟ್ ಏನು ಬೇಕಾದ್ರೂ ಅವ್ರ ಮನೆಗೆ ತಲುಪಿಸಿದ್ದೀವಿ. ದಿನಸಿ ಕಿಟ್ ಅವ್ರಿಗೆ ಊಟ ಮಾಡಲಿಕ್ಕೆ ಏನು ಬೇಕೋ, 1 ತಿಂಗಳಿಗಾಗೋಷ್ಟು 2 ತಿಂಗಳಿಗಾಗೋಷ್ಟು ಅವ್ರಿಗೆ ಏನು ಬೇಕೋ, ಅವ್ರ ಮನೇಲಿ ಎಷ್ಟು ಜನ ಇದ್ದಾರೆ ಅಂತ ನೋಡಿಕೊಂಡು ಪ್ರತಿ 15 ದಿವಸಕ್ಕೆ ಒಂದೊಂದು ದಿನ ಅವ್ರವ್ರ ಕಿಟ್ ಕೊಟ್ಟು ಬರ್ತಾಯಿದ್ವಿ. ನಾವು ಆ ಥರ ಇರೋದ್ರಿಂದ ನಮ್ಗೆ ಕಷ್ಟ ಗೊತ್ತಿದೆ, ಅದಕ್ಕೋಸ್ಕರ ನಾವೇ ಮನೆಗೆ ಹೋಗಿ ಕೊಡ್ತಿದ್ದೀವಿ. ತುಂಬ ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀವಿ, ಖುಷಿ ಇದೆ ನಮಗೆ. ಪ್ರೌಡ್ ಟು ಬಿ ವರ್ಕ್ ಇನ್ ಸಮರ್ಥನಂ. ಈ ಸಂಸ್ಥೆ ಸ್ಟಾರ್ಟ್ ಆಗಿ 25 ವರ್ಷ ಹತ್ತತ್ರ ಆಯಿತು. ಸೊ 25 ವರ್ಷದಿಂದ ಸಾವಿರಾರು ಲಕ್ಷಾಂತರ ಅಂಗವಿಕಲರಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಒಂದು ಸಹಾಯ ಮಾಡ್ತಾಯಿದೆ. ಸೊ ಎಜುಕೇಷನ್ ಆಗಲಿ, ಪ್ರತಿಯೊಂದು ವಿಷಯದಲ್ಲೂ ಕೂಡ, ಎಕ್ಸ್ಪೆಷಲಿ ಈ ಕೋವಿಡ್ ಟೈಮಲ್ಲಿ ಮಾತ್ರ ತುಂಬಾ ಸಹಾಯ ಮಾಡಿದ ವಿಕಲಾಂಗಚೇತನರಿಗೆ. ಸೊ ಅದು ಹೇಗೆ ಅಂದರೆ ಮನೆಗೆ ರೇಷನ್ನು ತೊಗೊಂಡೋಗಿ ಕೊಡೋದು, ಸೊ ಮತ್ತು ವ್ಯಾಕ್ಸಿನ್ ತಲುಪಿಸೋದು. ವ್ಯಾಕ್ಸಿನ್ ಅಂದರೆ ಫ್ರೀಯಾಗಿ ಸಂಸ್ಥೆ ಕಡೆಯಿಂದ ವ್ಯಾಕ್ಸಿನ್ ಕೊಡಿಸೋದು, ಮತ್ತು ಔಷಧಿ ಏನು ಬೇಕಾಗಿರುತ್ತೆ ಒಂದು ವಿಕಲಾಂಗಚೇತನರಿಗೆ. ಈಗ ಹೊರಗಡೆ ಹೋಗೋಕ್ಕಾಗಲ್ಲ, ಸೋಷಿಯಲ್ ಡಿಸ್ಟೆನ್ಸು ಮೇಂಟೈನ್ ಮಾಡೋಕ್ಕಾಗಲ್ಲ. ಸೊ ಅಂಥ ಟೈಮಲ್ಲಿ
ಮನೆ ಮನೆಗೆ ಮೆಡಿಸನ್ನ ತಲುಪಿಸೋದು. ಸೊ ಈ ರೀತಿ ಸಾವಿರಾರು ಅಂಗವಿಕಲರ ಒಂದು ಕುಟುಂಬಗಳಿಗೆ ಸಹಾಯವಾಗಿದೆ. ಪ್ರತಿ ಮನೆ ಮನೆಗೆ ಫುಡ್ ಕಿಟ್, ಮೆಡಿಸಿನ್ ತಲುಪಿಸುವಲ್ಲಿ ಸಕ್ಸಸ್ ಆಗಿದೆ ಸಮರ್ಥನಂ ಟ್ರಸ್ಟ್. ಎಷ್ಟೋ ಜನರ ಜೀವ ಉಳಿಸುವಲ್ಲೂ ಯಶಸ್ವಿಯಾಗಿದೆ. ಎಷ್ಟೋ ಜನ ಸಮರ್ಥನಂ ಟ್ರಸ್ಟ್ನ ಈ ಕಾರ್ಯದಲ್ಲಿ ಕೈ ಜೋಡಿಸಿದ್ದಾರೆ ಕೂಡ. ಯಾರು ಆರ್ಥಿಕವಾಗಿ ಹಿಂದುಳಿದಿದ್ದಾರೆ, ಕೆಲಸ ಕಾರ್ಯಗಳಿಗೆ ಹೋಗ್ತಾ ಇಲ್ಲ ಅಂಥವ್ರಿಗೆ ಲಾಸ್ಟ್ ಟೈಮು ಸಮರ್ಥನ್ ಸಂಸ್ಥೆ ಮತ್ತು ಆಶ್ರಯ ಸಿಸ್ಟರ್ ಸಂಸ್ಥೆಯವರು, ಹಸ್ತ ಸಂಸ್ಥೆಯವರು ಒಟ್ಟಿಗೆ ಸೇರಿ ಒಳ್ಳೆ ಕಿಟ್ಗಳನ್ನು ಕೊಡ್ತಿದ್ದಾರೆ. ಒಂದು 25 ದಿನಕ್ಕಾಗುವಂಥ ರೇಷನ್ ಕಿಟ್ಗಳನ್ನು ಕೊಡ್ತಾ ಇದ್ದಾರೆ. ಭಾಳ ಸಂತೋಷ ಆಗುತ್ತೆ ನೋಡಿ. ಸಮರ್ಥನಂ ಟ್ರಸ್ಟ್ ಫಾರ್ ದ ಡಿಸೇಬಲ್ಡ್ ಅಂದರೆ ಬರೀ ವಿಕಲಚೇತನರಿಗೆ ಅಲ್ಲ, ಅವರು ಇನ್ಫ್ಯಾಕ್ಟ್ ಬೇರೆ ಬೇರೆ ಫೀಲ್ಡ್ಸಲ್ಲೂ ಅವರು ತುಂಬ ಕೆಲಸ ಮಾಡ್ತಿದ್ದಾರೆ. ಇನ್ಫ್ಯಾಕ್ಟ್ ಅವ್ರು ಹೇಳ್ದಾಗೆ HSR ಬಹಳ ಚೆನ್ನಾಗಿರೋ ಒಂದು ಬಿಲ್ಡಿಂಗ್ ಆಗಿದೆ. ಸೊ ಸ್ಟಾರ್ಟಿಂಗಲ್ಲೇ ನಮ್ಮ ತಂದೆಯವರು ಅಲ್ಲಿರುವ ಕಟ್ಟಡವನ್ನು ಸಂಸ್ಥೆ ಚೆನ್ನಾಗಿ ಕೆಲಸ ಮಾಡ್ತಿದೆ ಅಂತ ಅವರೇ ಇನ್ಫ್ಯಾಕ್ಟ್ ಸಹಾಯ ಮಾಡಿದ್ದು. ಇನ್ಫ್ಯಾಕ್ಟ್ ಇಷ್ಟು ಚೆನ್ನಾಗಿ ಬೆಳೆದಿರೋದು ಬಹಳ ಸಂತೋಷ ಆಗುತ್ತೆ. ಯಾಕಂದರೆ ಇಲ್ಲಿ ನಮ್ಮ ರಾಜ್ಯನೇ ಅಲ್ಲ, ನಮ್ಮ ಬೆಂಗಳೂರೇ ಅಲ್ಲ, ಬೇರೆ ಬೇರೆ ನಮ್ಮ ಇಡೀ ದೇಶದಲ್ಲಿ ಬೇರೆ ಬೇರೆ ಸಿಟೀಸಲ್ಲೂ ಬೆಳೆದಿದೆ. ಆ ಒಂದು ನೋಡಿ, ಜನರ ಸೇವೆ ಮಾಡಬೇಕು ಅಂದರೆ ನಾವು ಮನಸ್ಸು ಮಾಡಬೇಕಷ್ಟೆ ಅಂತ ಅವರು ಇದನ್ನ ಆ್ಯಕ್ಚುಲಿ ಸಾಧಿಸಿ ತೋರಿಸಿದ್ದಾರೆ. And our intent was to collaborate with a trusted NGO partner. That is where Samarthanan came into the picture for us to provide modular ICU beds. The advantage of such beds is wherever the highest need is, they can be transferred there and they can be moved. Outside of COVID, the utility of these beds were also there. People can use these beds even after COVID is over. So really, I'm really thankful to Samarthanan, Dr. Mahantesh, to help us connect us with the government as well as with the government hospital for us to be able to contribute to this cause. ಸಮರ್ಥನಂ ಟ್ರಸ್ಟ್ ಈಗಾಗಲೇ ಅಲ್ಲ, ಹೋದ ಕೋವಿಡ್ ಸಮಯದಲ್ಲೂ ಕೂಡ ನಮಗೆ ಸಾಕಷ್ಟು PPE ಕಿಟ್ ಕೊಟ್ಟಿದ್ದರು. ನಮಗೆ ಗೌರ್ಮೆಂಟಿಂದ ಆಗ ಸಾಕಷ್ಟು PPE ಕಿಟ್ ಸಪ್ಲೈ ಆಗ್ತಾ ಇರಲಿಲ್ಲ. ಅಂಥ ಟೈಮಲ್ಲೂ ಆ ಸಮರ್ಥನಂ ಟ್ರಸ್ಟ್ ಫಾರ್ ದ ಡಿಸೇಬಲ್ಡ್ ಆದ್ರೂ ನಾವು ಅವ್ರಿಗೆ ಸಹಾಯ ಮಾಡಬೇಕು ಅಂಥದ್ರಲ್ಲಿ ಅವರು ಜನರ ನೋವಿಗೆ ಸ್ಪಂದಿಸ್ತಾ ಇದ್ದಾರೆ. ಅದಕ್ಕೆ ನಾವು ಹ್ಯಾಟ್ಸ್ ಆಫ್ ಟು ದ ಸಮರ್ಥನಂ ಟ್ರಸ್ಟ್. ಖುದ್ದು ಸಂಸದ ತೇಜಸ್ವಿ ಸೂರ್ಯ ಕೂಡ ಸಮರ್ಥನಂ ಟ್ರಸ್ಟ್ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಅಂಗವಿಕಲರಿಗೆ ವಿಶೇಷವಾಗಿ ವ್ಯಾಕ್ಸಿನೇಷನ್ನ ಕೊಡುವಂಥದ್ದನ್ನು BBMP, ಜನಪ್ರತಿನಿಧಿಗಳು ಮತ್ತು ಸಮರ್ಥನಂನಂಥ ಇಂಪಾರ್ಟೆಂಟ್ NGOಗಳು ಒಟ್ಟಿಗೆ ಸೇರಿ ಮಾಡ್ತಾ ಇರೋದು ಹೇಗೆ ನಡೀತಾ ಇದೆ ಅನ್ನೋದಕ್ಕೆ ಆದರ್ಶ ಇದೆ. ಫುಡ್ ಕಿಟ್, ಮೆಡಿಸಿನ್ ಕಿಟ್ಗಳ ಹಂಚಿಕೆ ಜೊತೆಗೆ ಸಮರ್ಥನಂ ಟ್ರಸ್ಟ್ ಮಾಡಿದ ಮತ್ತೊಂದು ಮುಖ್ಯವಾದ ಕೆಲಸ ಏನು ಗೊತ್ತಾ? ವ್ಯಾಕ್ಸಿನೇಷನ್ ಡ್ರೈವ್ ಮಾಡಿದ್ದು. ವ್ಯಾಕ್ಸಿನೇಷನ್ ಡ್ರೈವ್ ಮಾಡಬೇಕು. ಯಾಕಂದರೆ ಎಲ್ಲ ವಿಕಲಚೇತನರು, ಬಡವರ್ಗದವರು, ಗ್ರಾಮೀಣ ಪ್ರದೇಶದಲ್ಲಿ ವೃದ್ಧರು ಮತ್ತು ಅದರಲ್ಲಿ LGBT ಇಂಥವ್ರಿಗೆಲ್ಲ ವ್ಯಾಕ್ಸಿನೇಷನ್ ಕೊಡಿಸೋ ಒಂದು ಪ್ರಯತ್ನ ಮಾಡಬೇಕಂತ ಹೇಳಿ ಕರ್ನಾಟಕದಲ್ಲಿ 4 ಜಿಲ್ಲೆಯಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನಮಗೆ ಅನೇಕ ಕಾರ್ಪೊರೇಟ್ ಸಂಸ್ಥೆಗಳು ಸಪೋರ್ಟ್ ಮಾಡ್ತಿದ್ದಾವೆ. ಅದರ ಜೊತೆಗೆ ಒಂದು ICU ಕಂಟೈನರ್ ಮಾಡಿದ್ದೀವಿ, ಇವತ್ತು ಒಂದು ಲಾಂಚ್ ಮಾಡಿದ್ವಿ, ಇನ್ನೊಂದೆರಡು ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ. ಹಾಗೆ ICU ಆನ್ ವೀಲ್ಸ್ ಕೂಡ ಮಾಡಬೇಕಂತ 2 ಆ್ಯಂಬುಲೆನ್ಸ್ ಲಾಂಚ್ ಮಾಡ್ತಾಯಿದ್ವಿ ಶಾರ್ಟ್ಲಿ. ಸೊ ಇದಕ್ಕೆಲ್ಲ ಅನೇಕ ಕಾರ್ಪೊರೇಟ್ ಸಂಸ್ಥೆಗಳು ಸಪೋರ್ಟ್ ಮಾಡಿದ್ವಿ. ಇದರ ಜೊತೆಗೆ ಮತ್ತೊಂದು ಪ್ರಮುಖ ಸಾಧನೆ, ಅಂಧರು ಕ್ರಿಕೆಟ್ ಆಡಬಲ್ಲರು ಅನ್ನುವುದನ್ನ ತೋರಿಸಿಕೊಟ್ಟಂತಹ ಸಂಸ್ಥೆ ಸಮರ್ಥನಂ ಟ್ರಸ್ಟ್. ಅಂಧರಿಗಾಗಿ ವರ್ಲ್ಡ್ ಕಪ್ ಆಯೋಜನೆ ಮಾಡಿದ್ದು ಕೂಡ ಇದೇ ಸಂಸ್ಥೆಯೇ. ಈ ಬಗ್ಗೆ ಹೆಮ್ಮೆಯಿಂದ ಹೇಳಿಕೊಳ್ತಾರೆ ಮಹಾಂತೇಶ್. ಸಾಧನೆ ಮಾಡೋಕೆ ಮನಸ್ಸಿದ್ರಷ್ಟೇ ಸಾಕು ಅನ್ನೋ ಬಲವಾದ ನಂಬಿಕೆ ಮಹಾಂತೇಶ್ರದ್ದು. ಸಮರ್ಥನಂ ಅನೇಕ ಚಟುವಟಿಕೆಗಳಲ್ಲಿ ಅಂಧರ ಕ್ರಿಕೆಟ್ ಒಂದು ಬಹಳ ಮುಖ್ಯವಾದ ಒಂದು ಕೆಲಸ. ಆರಂಭದ ದಿನಗಳಿಂದಲೂ ಅಥವಾ ಆರಂಭ ಮಾಡಲಿಕ್ಕೆ ಮುಖ್ಯ ಪ್ರೇರಣೆ ಆಗಿದ್ದೇ ಅಂಧರ ಕ್ರಿಕೆಟ್. ಯಾಕಂದರೆ ಎಲ್ಲ ಶಾಲೆಗಳಲ್ಲಿ ಅಂಧರಿಗೆ ಕ್ರಿಕೆಟ್ ಆಡಿಸ್ತಾ ಇದ್ರು. ಅವಾಗ ಶಾಲೆ ನಂತರ ಅವರಿಗೆ ಕ್ರಿಕೆಟ್ ಹೇಗೆ ಅಂತ ಒಂದು ಪ್ರಶ್ನೆ ಇದ್ದಾಗ ಅದಕ್ಕೊಂದು ಸಂಸ್ಥೆ ಬೇಕು, ಅದಕ್ಕೊಂದು ವೇದಿಕೆ ಬೇಕಂತ ಹೇಳಿ ನಾವು ಈ ಸಂಸ್ಥೆ ಪ್ರಾರಂಭ ಮಾಡಿದ್ವಿ. 2012ರಲ್ಲಿ ವಿಶ್ವಕಪ್ ಅರೇಂಜ್ ಮಾಡಿದ್ವಿ, ಫಸ್ಟ್ T20 ವರ್ಲ್ಡ್ ಕಪ್. ಬಹಳ ಒಂದು ಉತ್ಸಾಹದಿಂದ ಒಳ್ಳೆ ವ್ಯವಸ್ಥೆ ಮಾಡಿದ್ವಿ. ಸ್ಟೇಟ್ ಆಫ್ ದ ಆರ್ಟ್ ಫೆಸಿಲಿಟೀಸ್ ಕೊಟ್ವಿ. ಮಾಧ್ಯಮಗಳು ಸಾಕಷ್ಟು ಸಪೋರ್ಟ್ ಮಾಡಿದ್ವು. ಸರ್ಕಾರ ಆಗ್ತಾನೆ ಸಪೋರ್ಟ್ ಮಾಡಬೇಕು ಅಂತ ಯೋಚನೆ ಮಾಡಿ ಕರ್ನಾಟಕ ಸರ್ಕಾರ ಬಹಳಷ್ಟು ಸಪೋರ್ಟ್ ಮಾಡಿತು. 1 ಕೋಟಿ ರೂಪಾಯಿ ಅನುದಾನ ಕೊಟ್ಟು ನಮಗೆ ಆಯೋಜನೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ರು. ಆ ವರ್ಲ್ಡ್ ಕಪ್ನ ಇಂಡಿಯಾ ಗೆದ್ದುಬಿಟ್ರು. ಬಹಳ ಒಂದು ಒಳ್ಳೆಯ ಡೆವಲಪ್ಮೆಂಟ್, ಅದು ಬೆಳವಣಿಗೆ. ಹಾಗೆ 2014ರಲ್ಲಿ ಮತ್ತೆ ODI ವರ್ಲ್ಡ್ ಕಪ್ನು ನಮ್ಮ ತಂಡ ಗೆಲ್ತು. ಅಲ್ಲಿವರೆಗೂ ಪಾಕಿಸ್ತಾನ ಎಲ್ಲ ವರ್ಲ್ಡ್ ಕಪ್ಸ್ನು ಗೆಲ್ತಾ ಇದ್ದದ್ದು. ಸೊ 2
ವರ್ಲ್ಡ್ ಕಪ್ ಏನು ನಾವು ಪಾಕಿಸ್ತಾನ ಸೋಲಿಸಿದ ತಕ್ಷಣ ನಮ್ಮ ಪ್ರಧಾನಮಂತ್ರಿಗಳು ಖುದ್ದಾಗಿ ನಮ್ಮ ತಂಡವನ್ನು ಕರೆದರು. ಅನಂತಕುಮಾರ್ ಸರ್ ಇದ್ದರು ಅವಾಗ, ನಮ್ಮ ನೆಚ್ಚಿನ ನಾಯಕರು. ಒಂದು ಗುರಿ ಇಟ್ಕೊಂಡು, ಒಂದು ದೃಢ ನಿರ್ಧಾರ, ಒಂದು ಛಲ ಇದ್ದರೆ ಏನು ಬೇಕಾದ್ರೂ ಸಾಧಿಸ್ಬೋದು ಅನ್ನಲಿಕ್ಕೆ ನಮ್ಮ ಆಂಧ್ರ ಕ್ರಿಕೆಟ್ ಒಂದು ಮಾದರಿ. ಸೊ ಸಮರ್ಥನಂ ಇಲ್ಲಿವರೆಗೂ ಕ್ಯಾಬಿ ಮೂಲಕ 4 ವರ್ಲ್ಡ್ ಕಪ್ಸ್ನ ಇಂಡಿಯನ್ ಟೀಮ್ ಗೆದ್ದು ಭಾರತಕ್ಕೆ ತಂದುಕೊಂಡಿದ್ದಾರೆ. ವಿಶೇಷವಾದ ಇನ್ನೊಂದು ಸಂಗತಿ ಏನ್ ಗೊತ್ತಾ? ಕೋವಿಡ್ ವೇಳೆ ಆಹಾರ ತಯಾರಿ, ವಿತರಣೆ, ದಿನಸಿ ಕಿಟ್ಗಳನ್ನ ರೆಡಿ ಮಾಡೋದು, ಮಾಸ್ಕ್ಗಳನ್ನ ಹೊಲಿಯೋದು, ಹೀಗೆ ಎಲ್ಲ ಕಾರ್ಯವನ್ನು ಮಾಡಿದ್ದು ಸಂಸ್ಥೆಯಲ್ಲಿರುವಂತಹ ವಿಶೇಷ ಚೇತನರು ಹಾಗೆ ಸಿಬ್ಬಂದಿಯೇ. ವಿಶೇಷ ಚೇತನರು, ವಿಕಲಾಂಗರ ಸರ್ವತೋಮುಖ ಅಭಿವೃದ್ಧಿಯೇ ನಮ್ಮ ಗುರಿ ಅನ್ನೋ ಮಾತು ಮಹಂತೇಶ್ರದ್ದು. ಮಹಿಳೆಯರ ಸಬಲೀಕರಣಕ್ಕಾಗಿ ಸ್ವಾಧಾರ ಅನ್ನೋ ಒಂದು ಕೇಂದ್ರ ಸರ್ಕಾರ ಪ್ರಾಯೋಜಿತ ಒಂದು ಕಾರ್ಯಕ್ರಮ ಕೂಡ ನಾವು ನಡೆಸ್ತಿದ್ವಿ ಕರ್ನಾಟಕ ಸರ್ಕಾರದ ಸಹಕಾರದ ಜೊತೆಗೆ. ಹೀಗೆ ಅನೇಕ ವೆಲ್ಫೇರ್ ಪ್ರೋಗ್ರಾಮ್ಸ್ ಇರ್ಬೋದು, ಎಂಪವರ್ಮೆಂಟ್ ಪ್ರೋಗ್ರಾಮ್ಸ್ ಇರ್ಬೋದು. ಅವು ಯಾವ ಸ್ಟೇಜಲ್ಲಿ ಯಾವ ವ್ಯಕ್ತಿಗೆ ಏನು ಅವಕಾಶ ಕಲ್ಪಿಸಬೇಕು, ಸೌಲಭ್ಯಗಳು ಬೇಕು, ಬಿಕಾಸ್ ಇದೊಂದು ಕೇಸ್ ಟು ಕೇಸ್ ಮಾಡಬೇಕಾಗ್ತದೆ. ಎವ್ರಿ ಇಂಡಿವಿಜುವಲ್ ಈಸ್ ಯುನೀಕ್. ಅದರಿಂದ ಪ್ರತಿಯೊಂದು ವ್ಯಕ್ತಿ ಆಧಾರಿತ ಅವನಿಗೆ ಏನು ಅವಕಾಶ ಬೇಕೋ, ವ್ಯವಸ್ಥೆ ಬೇಕೋ, ಅದನ್ನು ಕಲ್ಪಿಸೋದೇ ಸಮರ್ಥನಂ ಉದ್ದೇಶ, ಕಲ್ಪಿಸೋದೇ ಸಮರ್ಥನಂ ಗುರಿ. ಸಾಕಷ್ಟು ಸ್ಮಾರ್ಟ್ಫೋನ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ, ಟ್ಯಾಬ್ಲೆಟ್ಸ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ಈ ಸತಿ. ಸೊ ಯಾಕಂದರೆ ಎಲ್ಲ ಆನ್ಲೈನ್ ಕ್ಲಾಸಸ್ ನಡಿಬೇಕಾಗಿದ್ದರಿಂದ ವಿಕಲಚೇತನರಿಗೆ ಮತ್ತು ಯಾರು ಆರ್ಥಿಕವಾಗಿ ಹಿಂದುಳಿದ್ದಾರೆ ಅವರಿಗೆಲ್ಲ ಕಾಲೇಜ್ ಶಿಕ್ಷಣಕ್ಕೆ ಸ್ಕಾಲರ್ಶಿಪ್ಸ್ ಕೊಡ್ತಾಯಿದ್ದೀವಿ. ಸೊ ಈ ರೀತಿ ಅನೇಕ ಚಟುವಟಿಕೆಗಳು ಸಮರ್ಥನಂ ಒಂಥರ ವಿಸ್ತಾರವಾಗಿ ಹಂತ ಹಂತವಾಗಿ ಬೆಳೀತಾ ಬಂದಿದೆ. ಡಿಫ್ರೆಂಟ್ಲಿ ಏಬಲ್ಡ್ ಅಂತಲೇ ಹೇಳ್ತೀವಿ, ಡಿಸೇಬಲ್ಡ್ ಅಂತ ಹೇಳ್ತೀವಿ, ವಿಕಲಚೇತನರು ಅಂತ ಹೇಳ್ತೀವಿ. ಅವರು ಆ ಕಾಲದಲ್ಲಿ ಅಯ್ಯೋ ಪಾಪ ಈ ಥರ ಮಗು ಹುಟ್ಬಿಟ್ಟಿದೆಯಲ್ಲ ಅಂತ ಬೇಜಾರಾಗ್ತಾರೆ. ಆದರೆ ಆ ಮಗು ತಮ್ಮ ಕಾಲ ಮೇಲೆ ನಿಂತ್ಕೊಂಡು ಆ ಮಗುಗೆ ಟ್ರೈನ್ ಅಪ್ ಮಾಡಿ ಸ್ಕಿಲ್ಸು, ಓದೋದು, ಬರೆಯೋದು ಮತ್ತು ಪ್ಲೇಸ್ಮೆಂಟು ಸಹ ಮಾಡಿ, ಮತ್ತು ತಮ್ಮ ಕಾಲ ಮೇಲೆ ನಿಂತ್ಕೊಂಡು ನಾನು ದುಡಿತೀನಿ ಅಂತ ಬಂದರೆ ನಿಜವಾಗ್ಲೂ ಇದು ಪುಣ್ಯದ ಕೆಲಸ ಮಾಡ್ತಿದ್ದಾರೆ. ಇನ್ನು ಸಮರ್ಥನಂ ಟ್ರಸ್ಟ್ನ ಈ ಸೇವಾ ಕಾರ್ಯಕ್ಕೆ ಸಾಕಷ್ಟು ಸಂಸ್ಥೆಗಳು ಕೂಡ ಕೈ ಜೋಡಿಸಿವೆ. 2 ಟ್ರಸ್ಟ್ಗಳು ಕೂಡ, ಅದರಲ್ಲೂ ಆಶ್ರಯ ಹಸ್ತ ಅಂತ ಹೇಳಿ ನಮ್ಮ ಇನ್ಫೋಸಿಸ್ ಫೌಂಡರ್ ಆದ ದಿನೇಶ್ ಸರ್ ಮತ್ತು ಆಶಾ ಮೇಡಮ್ ಅವರ ಆಶ್ರಯ ಹಸ್ತ, ಮತ್ತು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರು, ಕ್ಲೂಬರ್ ಅಂತ ಒಂದು ಕಂಪನಿ ಇದೆ, ಎಕ್ಸಾನ್ ಮೊಬೈಲ್, ಫನೂಕ್ ಇಂಡಿಯಾ, ಪರ್ಸಿಸ್ಟೆಂಟ್ ಫೌಂಡೇಶನ್, ಆಮೇಲೆ ಆಕ್ವೆನ್, ಹಾಗೆ ಲೋಯಸ್ ಅಂತ ಒಂದು ಅಮೆರಿಕನ್ ಕಂಪ್ನಿ ಮತ್ತು ಆಮ್ಟೆಕ್. ಇಷ್ಟೇ ಅಲ್ಲದೆ ಅನೇಕ ಕಂಪ್ನಿಗಳು ಸಪೋರ್ಟ್ ಮಾಡಿದ್ದಾರೆ. ಕೆಲವು ಕಂಪ್ನಿಗಳು ಅವ್ರ ಹೆಸರು ಬೇಡ ಅಂತಲೂ ಹೇಳಿದ್ದಾರೆ. ಅವ್ರನ್ನೆಲ್ಲರೂ ಈ ಸಂದರ್ಭದಲ್ಲಿ ಖಂಡಿತವಾಗಿ ನೆನೆಸ್ಕೊಳ್ಬೇಕು. ಸಹಾಯ ಮಾಡೋ ಮನಸ್ಸಿದೆ, ಕಣ್ಣೀರು ಒರೆಸೋ ಹೃದಯ ಇದೆ, ಸಮಸ್ಯೆ ಅರ್ಥ ಮಾಡಿಕೊಳ್ಳೋ ತಾಯಿಯ ಒಡಲಿದೆ. ಇದೇ ಕಾರಣಕ್ಕೆ ಇವತ್ತು ಸಮರ್ಥನಂ ಟ್ರಸ್ಟ್ ಸಾವಿರಾರು ಲಕ್ಷಾಂತರ ಜನರ ಪಾಲಿಗೆ ಬೆಳಕಾಗಿದೆ, ಭರವಸೆ ಮೂಡಿಸಿದೆ, ಸ್ವಾವಲಂಬಿಗಳನ್ನಾಗಿ ಮಾಡಿದೆ. ಕೋವಿಡ್ ಸಂದರ್ಭದಲ್ಲೂ ಜನರ ಜೊತೆ ನಿಂತು ಅವರ ಪಾಲಿಗೆ ಕರುಣಾಮಯಿಯಾಗಿದೆ. ಸಮರ್ಥನಂ ಅಂಗವಿಕಲರ ಸಂಸ್ಥೆಯ ಈ ಸಮಾಜ ಸೇವೆಯ ಜೊತೆಗೆ ಕೈ ಜೋಡಿಸೋಕೆ ಬಯಸುವವರು ಅಥವಾ ಈ ಸಂಸ್ಥೆಯಿಂದ ನೆರವು ಬೇಕು ಅಂತ ನಿರೀಕ್ಷಿಸುವವರು 9449864684 ಅಥವಾ 9480809583 ಈ ನಂಬರ್ಗೆ ಕರೆ ಮಾಡಬಹುದು.